ಮಾಫಿಯಾಗೆ ದೇವಸ್ಥಾನದ ಜಮೀನು ಒಳಗಾಗಿತ್ತು. ಅದಕ್ಕಾಗಿ ಹೋರಾಡಿದವರನ್ನೇ ಭೂಗಳ್ಳರು ಮರ್ಡರ್ ಮಾಡಿದ್ರು. ಮರ್ಡರ್ ದಿನವೇ ಆರೋಪಿಗಳು ಅರೆಸ್ಟ್ ಆಗಿದ್ರು. ಆದ್ರೆ ಇದೀಗ 3 ವರ್ಷಗಳ ಬಳಿಕ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಿದ್ದು, ಆರೋಪಿಗಳು ಜೈಲಿಗೆ ಹೋಗೋದನ್ನ ನೋಡಲು ಇಡೀ ಊರೇ ಕೋರ್ಟ್ಗೆ ಹಾಜರಾಗಿತ್ತು. ಬೆಳಗಾವಿ ತಾಲೂಕಿನ ಗೌಂಡವಾಡ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನದ ಜಮೀನನ್ನ ಕೆಲ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ರು. ಇದನ್ನ ವಿರೋಧ ಮಾಡಿದ ಅದೇ ಗ್ರಾಮದ ಸತೀಶ್ ಪಾಟೀಲ್ ಎಂಬಾತನನ್ನ 2022ರಲ್ಲಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣದಲ್ಲಿ ಅದೇ ಗ್ರಾಮದ ಒಟ್ಟು 25 ಜನ ಭಾಗಿಯಾಗಿದ್ರು. ಆದ್ರೆ ಇದರಲ್ಲಿ 9 ಜನ ಆರೋಪಿಗಳನ್ನ ಬಂಧಿಸಿದ ಕಾಕತಿ ಪೊಲೀಸರು ದೋಷಾರೋಪಣಾ ಪಟ್ಟಿ ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಸಿದ್ರು. ಶನಿವಾರ ಬೆಳಗಾವಿ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆ ನಡೆಸಿದಾಗ 5 ಜೀವಾವಧಿ ಶಿಕ್ಷೆ ಹಾಗೂ 4 1 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದೆ. ಹತ್ಯೆ ಪ್ರಕರಣದ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಧೀಶರು ಜಾಯಪ್ಪ ನೀಲಜಕರ್, ಆನಂದ ಕುಟ್ರೆ, ಶಶಿಕಲಾ ಕುಟ್ರೆ, ಮಹಂತೇಶ್ ನೀಲಜಕರ್, ಅಂದ್ರವ್ ಕುಟ್ರೆ ಎಂಬುವವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಸತೀಶ್ ಪಾಟೀಲ್ಗೆ ಕೊಲೆಗಟ್ಟುಕರಿಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆಯೇ ಗೌಂಡವಾಡ ಗ್ರಾಮಸ್ಥರು ಸತೀಶ್ ಪಾಟೀಲ್ ಅಮರ ರಹೆ ಎಂದು ಘೋಷಣೆ ಕೂಗಿದ್ರೆ ಆತನ ಪತಿಯ ಸಾವಿಗೆ ನ್ಯಾಯ ಒದಗಿಸಿದ್ದಕ್ಕಾಗಿ ಕಣ್ಣೀರು ಹಾಕುತ್ತಲೇ ಧನ್ಯವಾದ ತಿಳಿಸಿದ್ದಾಳೆ. ಒಟ್ನಲ್ಲಿ ಅಮಾಯಕನ ಕೊಲೆಗೆ ಇಡೀ ಊರೇ ಆಕ್ರೋಶ ಹೊರಹಾಕಿದ್ದು, ಕೊಲೆಗಟ್ಟುಕರು ಜೈಲಿಗೆ ಹೋಗಿದ್ದನ್ನ ನೋಡಿ ಸಂತೋಷಪಟ್ಟಿದ್ದಾರೆ. ಹಿಂದೂ ಜನಾಂಗದವರನ್ನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ನಗರದ 2 ಕಡೆಯಲ್ಲಿ ನಡೆದಿದ್ದ ಕ್ರಿಶ್ಚಿಯನ್ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ದಾಳಿ ಮಾಡಿದ್ದಾರೆ. ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋರ್ಟ್ ಸರ್ಕಲ್ ಬಳಿಯ ಬಿಕ್ಕಣ್ಣನವರ್ ಬಿಲ್ಡಿಂಗ್ನ 1ನೇ ಮಹಡಿಯಲ್ಲಿ 21 ವರ್ಷದ ಹಿಂದೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರಗೊಂಡ ಫಾಸ್ಟರ್ ಪ್ರಕಾಶ್ ನಾರಾಯಣ ಸುತಾರಿ ಎಂಬುವರ ನೇತೃತ್ವದಲ್ಲಿ 20 ಜನ ಕ್ರಿಶ್ಚಿಯನ್ ಧರ್ಮದ ಪ್ರಾರ್ಥನೆ ಮಾಡ್ತಾ ಇದ್ದ ವೇಳೆ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ದಾಳಿ ಮಾಡಿ ಒತ್ತಾಯ ಪೂರ್ವಕವಾಗಿ ಹಿಂದೂ ಸಮಾಜದವರನ್ನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಪ್ರಾರ್ಥನೆಯನ್ನ ಬಂದ್ ಮಾಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಉಪನಗರ ಠಾಣಾ ಪೊಲೀಸರು ಕ್ರಿಶ್ಚಿಯನ್ ಧರ್ಮದ ಪ್ರಾರ್ಥನೆಯಲ್ಲಿ ಭಾಗಿಯಾದವರ ಪೂರ್ವಪರ ವಿಚಾರಿಸುತ್ತಿದ್ದಾರೆ. ಪ್ರಕಾಶ್ ನಾರಾಯಣ ಸುತಾರ ಎಂಬುವರು ಮೂಲತಃ ಬೆಳಗಾವಿಯವರಾಗಿದ್ದು ಅಸೆಂಬ್ಲಿ ಆಫ್ ಗಾಡ್ಸ್ ಎಂಬ ಸಂಘಟನೆ ಮೂಲಕ ಕ್ರಿಶ್ಚಿಯನ್ ಧರ್ಮದ ಬೋಧನೆ ಮಾಡ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಧಾರವಾಡ ತಾಲೂಕಿನ ಶಿಂಗ್ರಹಳ್ಳಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಹೂವಿನ ಹಡಗಲಿಯ ಹೊನ್ನಪ್ಪ ಎಂಬಾತನೇ ಈ ಅಪಘಾತದಲ್ಲಿ ಸಾವನ್ನಪ್ಪಿದ ಪಾದಚಾರಿ. ಬೆಳಗಾವಿ ಕಡೆಯಿಂದ ಧಾರವಾಡ ಕಡೆಗೆ ಬರ್ತಾ ಇದ್ದ ಲಾರಿಯು ರಸ್ತೆ ದಾಟ್ತಾ ಇದ್ದ ಹೊನ್ನಪ್ಪನಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಹೊನ್ನಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಗರಗ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ದೂರು ದಾಖಲಿಸಿಕೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಬಳಿ ಹೇಮಾವತಿ ಎಡದಂಡೆ ನಾಲೆಗೆ ಕಾರು ಬಿದ್ದ ದಾರುಣ ಘಟನೆಯಲ್ಲಿ 2 ನಾಪತ್ತೆಯಾಗಿದ್ದಾರೆ. ನಿನ್ನೆ ರಾತ್ರಿ ಹರಳಹಳ್ಳಿ ಗ್ರಾಮದ ಸಮೀಪದ ಹೇಮಾವತಿ ಎಡದಂಡೆ ನಾಲೆಗೆ ಕಾರು ಒಂದು ಆಕಸ್ಮಿಕವಾಗಿ ಬಿದ್ದಿದೆ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಸ್ಥಳೀಯರು ಕಾರಿನ ಹಿಂಭಾಗವನ್ನ ನಾಲೆಯಲ್ಲಿ ಕಂಡು ತಕ್ಷಣವೇ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯರ ಸಹಕಾರದೊಂದಿಗೆ ಕಾರನ್ನ ನಾಲೆಯಿಂದ ಮೇಲಕ್ಕೆ ಎತ್ತಿದ್ದಾರೆ. ಠಾಣೆಯ ಹೊಳೆನರಸೀಪುರ ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಘಟನೆಯ ಬಗ್ಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಜರು ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವ ಭರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಈ ಬಾರಿ ನಾಡದೇವತೆ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಗೆ ಭೋಕರ್ ಪ್ರಶಸ್ತಿ ಪಡೆದ ಮುಸ್ತಾಕ್ ಬಾನು ಎನ್ನುವ ಮಹಿಳೆಗೆ ಆಹ್ವಾನ ಮಾಡಿದ್ದನ್ನ ಶ್ರೀರಾಮ ಸೇನೆ ವಿರೋಧಿಸುತ್ತೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ನಿಗೆ ಮಾಹಿತಿ ಕೊಟ್ಟಿದ್ದಾರೆ.